ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್. ಸೊ ಇದಾಗಿರುತ್ತೆ ರೋಹಿತ್ ಬರ್ಡೇ ಲಾಗ್ ಆಗಿರುತ್ತೆ. ಸೊ ಬೇಗ ಬಂದು ಜಸ್ಟ್ ಬೇಕಲ್ಲಿ ಒಂದು ಕೇಕ್ ತೊಗೊಂಡಿದ್ದೀವಿ. ಸೊ ಬಿಕಾಸ್ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ರೆಡಿಮೇಡ್ ಒಂದು ಕೇಕ್ ತೊಗೊಂಡಿದ್ದೀವಿ, ಸಿಂಪಲ್ ಆಗಿರೋ ಅಂಥದ್ದು. ಸೊ ಈ ಥರ ಮಾಡಿಸ್ಬೇಕು ಅಂತ ನಂಗೆ ಆಸೆ ಇದ್ದಿದ್ದು, ಬಟ್ ಅಲ್ಲಿ ಬಿಫೋರ್ ದ ಡೇ ಓನ್ಲಿ ಆರ್ಡರ್ ಕೊಡಬೇಕು ಅಂತ ಇತ್ತು. ಸೊ ನಮ್ಮ ಪ್ಲ್ಯಾನ್ಸ್ ಎಲ್ಲ ಈವ್ನಿಂಗ್ ಅಂತ ಇದ್ದಿದ್ದು, ಬಟ್ ಅವನಿಗೆ ಒಂದು ಬೇಜಾರಿನ ಸುದ್ದಿ ಆಗಿ ಅವ್ನು ಈಗಲೇ ಬರಬೇಕು ಅಂತ ಹೇಳ್ದ. ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ಲಾಗ್. ಸೊ ಈಗ ನಾನು ಲಾಗ್ ಶುರು ಮಾಡ್ತಾ ಇರೋದು ಆಫ್ಟರ್ನೂನ್ ಆಗೋಗಿದೆ. ಸೊ ಈಗ ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಆ ಪೂಜೆ ಮುಗಿಸ್ಕೊಂಡು ನಾವು ಬಂದಿರೋದು ರೋಹಿತ್ ಬರ್ಡೇ ಸೆಲೆಬ್ರೇಷನ್ಸ್ಗೆ. ಸೊ ಆ್ಯಕ್ಚುಲಿ ಅವ್ನ ಪ್ಲ್ಯಾನ್ಸ್ ಬೇರೆ ಇತ್ತು. ಅವ್ರೇನು ಮಾಲ್ಗೆ ಹೋಗಿ ಆಮೇಲೆ ಬರ್ತೀನಿ ಅಂತ ಅಂದರು. ಬಟ್ ನೀವು ಲಾಗಲ್ಲಿ ನೋಡಿರ್ತೀರ, ಅವ್ನು ಕೋಳಿ ತೊಗೊಂಡಿದ್ದ 2ರಲ್ಲಿ. ಅದರಲ್ಲಿ ಒಂದು ಕೋಳಿನ ನಾಯಿ ಕಚ್ಬಿಟ್ಟು ಸಾಯಿಸ್ಬಿಟ್ಟಿದೆ. ಸೊ ಹಾಗಾಗಿ ಅವ್ನು ತುಂಬ ಬೇಜಾರಲ್ಲಿದ್ದಾನೆ. ಸೊ ಹಾಗೆ ಏನಾದರೂ ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಮಾಲ್ಗೆ ಕೂಡ ಹೋಗಿಲ್ಲ. ಸೊ ಹಾಗಾಗಿ ನಾವು ಬಂದಿದ್ದೀವಿ. ಅವನಿಗೆ ಪೀಸಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನೇ ಹೇಳ್ತೀನಿ ಪೀಸಾ ತಿನ್ಬೇಡ ಅಂತ, ಬಟ್ ನಾನೇ ಈಗ ಕರ್ಕೊಂಬರ್ತಾ ಇದ್ದೀನಿ. ಸೊ ಚಂದು ಅವ್ರು ಹೋಗಿದ್ದಾರೆ ಅವನಿಗೆ ಕರ್ಕೊಂಬರೋದಕ್ಕೆ. ಅವನು ಅವನ ಫ್ರೆಂಡು ಯೋಗಿತಾ ಎಲ್ಲ ಬರ್ತಾರೆ ಈಗ. ಸೊ ಅಷ್ಟರಲ್ಲಿ ನಾನೆಲ್ಲ ಕೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಸ್, ಇವತ್ತು ರೋಹಿತ್ ಬರ್ಡೇ ಸೆಲೆಬ್ರೇಷನ್ ಲಾಗ್ ಕೂಡ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಈ ಥರ ಕೇಕ್ ತೊಗೊಂಡು ಬಂದು ಇಮಿಡಿಯೇಟಾಗಿ ಕೇಕ್ ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಿ ನಂದೇನು ಪ್ಲ್ಯಾನ್ಸ್ ಇರಲಿಲ್ಲ, ಬಟ್ ಆಗಲಿ ಇಮಿಡಿಯೇಟಾಗಿ ಈ ಥರ ಪ್ಲ್ಯಾನ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬರಬೇಕು ಅಷ್ಟೇ, ಅವರು ಇನ್ನೂ ಬಂದಿಲ್ಲ. ಪುಟ್ಟ ಕೇಕ್, ಯಾವಾಗೂ ಥೀಮ್ ಕೇಕ್ ಥರ ಮಾಡಿಸ್ತಿದ್ದೆ ಅವನಿಗೆ, ಬಟ್ ಯಾಕೋ 2 ಇಯರ್ಸಿಂದ ಏನೂ ವರ್ಕೌಟ್ ಆಗ್ತಾಯಿಲ್ಲ. ಸೊ ಈ ಥರ ಚಿಕ್ಕ ಪುಟ್ಟ ಕೇಕ್ ತೊಗೊಂಡು ಬರೋದ್ರಲ್ಲೇ ಆಗೋಗಿದೆ. ಬಿಕಾಸ್ ನಾನು ಮನೆ ಕ್ಲೀನಿಂಗು ಅದು ಇದು ಬ್ಯುಸಿ ಇದ್ದೀನಿ. ಸೊ ಯಸ್, ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ನೋಡಿ ಬಂದಿದ್ದಾರೆ, ಟ್ರಿಬಲ್ ರೈಡಿಂಗ್ ಬಂದಿದ್ದಾರೆ. ತರುಣ್ ಯಾಕೋ ಬಂದಿದ್ದಂಗಿಲ್ಲ. ತರುಣ್ ಮಾಮ ಎಲ್ಲಿ? ಯಾಕೆ ಮಾಡ್ತೀನಿ ಬಾ. ಗೊತ್ತಾಯ್ತು. ಹ್ಯಾಪಿ ಬರ್ಡೇ ರೋಯಿ. ಕಟ್ ಮಾಡೋದು ನೋಡ ಎಂತ ನೋಡ ಸಖತ್ತಾಗಿ ಬರ್ತಾರ. ಇದು ವಿಡಿಯೋ ಮಾಡ್ಬೇಡ. ವಿಡಿಯೋ ಮಾಡಿ ಕಣ್ಣು ಮುಚ್ಚಿಬಿಡ್ವೆ.
ಜಿಂಗೆ ಪಾರ್ಸಲು. ಇವನು ಚಿಕನ್ ಪಿಜ್ಜಾ. ಇದೆ ಚಿಕನ್ನ ಎಲ್ಲೈತೆ ಚಿಕನ್ನು? ಹಾಂ ಚಿಕನ್ ಪಿಜ್ಜಾ. ಓ ಇದೊಂದು ವೆಜ್ ಪಾರ್ಸಲ್ ಅಲ್ವಾ? ಇದು ಆಲ್ರೆಡಿ ಖಾಲಿನೇ ಆಯಿತು. ಸೋಡಿಯಮ್ಮು. ಹಾಂ ಹ್ಞೂ ಕಣ ಸೋಡಿಯಮ್ಮು ಅಲ್ಲ, ಒಳಗಡೆ ಎಲ್ಲ ತಿಂದು ಬಂದ್ಬಿಟ್ಟು ಪೀಝಾ ಆಳು ಮುಳು ಇಲ್ಲಿ ಬಂದು ಕೋಕ್ ಕುಡಿಯೋದಕ್ಕೆ ಕ್ಯಾಲೋರೀಸ್ ಚೆಕ್ ಮಾಡ್ತಾವ್ರೆ. ನೋಡು 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 ನೋಡು. ಹಾಂ ಮೂರು ಜನ ಹೆಂಗೆ ಹೋಗ್ತೀರಿ ಈಗ? ಹ್ಞೂ ಕೇಕ್ ಮೇಲೆ ಆಮೇಲೆ ಕಾಲು ಇಟ್ಕೊಂಬಿಟ್ಟಿಯಾ? ಏಯ್ ನೋಡ್ದಾ ಅವನು ಪಾಪು ಹುಷಾರಾಗಿ ಗಟ್ಟಿಗೆ ಇಟ್ಕೊಂಡು ಕುತ್ಕೋ. ಬಾಯ್ ಬಾಯ್, ಹ್ಯಾಪಿ ಬರ್ಡೇ, ಬಾಯ್. ಸರಿ ಆಯಿತು, ಬಾಯ್. ಏನಂತೆ? ಓ ಅಪ್ಪಾ ಸರಿ ಬಾಯ್. ಬಾಯ್. ಕಟಿಂಗ್ ಎಲ್ಲ ಆಯಿತು, ಹಾಗೆ ಪಿಜ್ಜಾ ಕೂಡ ಬಂತು. ಎಲ್ಲ ತಿಂದು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅವರು ಕೂಡ ಹೊರಟರು. ಬಿಕಾಸ್ ನಾನು ಹೊರಗಡೆ ಹೋಗಬೇಕಾಗಿತ್ತು, ಸೊ ಬೇಗನೆ ಹೊರಟಿದ್ದೀವಿ. ಆ್ಯಂಡ್ ಬೆಳಗ್ಗೆನೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ, ಸೊ ಅಲ್ಲೇ ಊಟ ಆಗಿತ್ತು. ಸೊ ನಮಗೇನು ಬೇಡ ಅಂತ ಹೇಳಿದ್ವಿ. ಬಟ್ ಚಂದು ಅವರು ಎಲ್ಲ ಶೇರ್ ಮಾಡಿಕೊಂಡು ತಿಂದು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೀವಿ. ನೋಡಿ ಈ ಥರ ಆಯಿತು. ಅವ್ರ ಫ್ರೆಂಡು ಯೋಗಿತಾ, ತರುಣು ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು. ಆ್ಯಂಡ್ ಅವರು ಕೂಡ ಹೊರಟರು. ಸೊ ಇದು ಇವತ್ತಿನ ಲಾಗ್, ಅಂದರೆ ರೋಹಿತ್ ಬರ್ಡೇ ಲಾಗ್ ಆಗಿರುತ್ತೆ. ಆ್ಯಂಡ್ ಹಾಗೆ ನೆಕ್ಸ್ಟ್ ಡೇ ಇದು ಕೂಡ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬನ್ನಿ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ರೆಡಿಯಾಗಿ ಅತ್ತೆ ಮತ್ತು ಅಮ್ಮಯ್ಯ ಆಂಟಿ ಜೊತೆ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ. ಆ್ಯಂಡ್ ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸೇ ಕೂಡ ಆಯಿತು. ಸೊ ಫಸ್ಟ್ ರೆಡಿಯಾಗಿ ನಾವು ಮಲ್ಲೇಶ್ವರಂಗೆ ಹೋದ್ವಿ. ಬಿಕಾಸ್ ಅತ್ತೆದು 2 ರೇಷ್ಮೆ ಸೀರೆ ಇತ್ತು, ಹಳೇದು ಮದುವೆಯಲ್ಲಿ ತೊಗೊಂಡಿರೋವಂಥ ರೇಷ್ಮೆ ಸ್ಯಾರೀಸ್ನ ನಾವು ಎಕ್ಸ್ಚೇಂಜ್ ಅಂತ ನಡೀತಾ ಇದೆಯಲ್ಲ, ಸೊ ಅಲ್ಲಿಗೆ ತಗೊಂಡು ಹೋದ್ವಿ. ಸೊ ತಗೊಂಡು ಹೋದರೆ ಫಸ್ಟೇ ನಾವು ಫೋನ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಫೋಟೋಸ್ ಎಲ್ಲ ಕಳಿಸಿ ಹೋಗಬೇಕಿತ್ತು. ಬಟ್ ನೋಡಿ ಈ ಥರ ಬೆಳ್ಳಿಗೆ ಬಂದರೆ ಅವರು ತಗೋತಾರಂತೆ. ಬಟ್ ಪಿಂಕ್ ಕಲರ್ ಬಂದರೆ ತಗೊಳಲ್ಲ ಅಂತ. ಸೊ ವೈಟ್ ಕಲರ್ ಬಂದರೆ ಜರಿ ಏನೋ ಪ್ಯೂರ್ ಜರಿ ಮಿಕ್ಸ್ ಆಗಿರುತ್ತೆ ಅಂತ ಹೇಳಿದ್ರು. ಬಟ್ ಅಲ್ಲಿಗೆ ಬಂದಿರೋರು ಎಲ್ಲಾರ್ದು ಪಿಂಕ್ ಕಲರಾಗೆ ಬರ್ತಾಯಿತ್ತು. ಬಟ್ ಅವ್ರ ಹತ್ರ ಇದ್ದಿದ್ದು ಸ್ಯಾರಿ ಮಾತ್ರ ವೈಟ್ ಕಲರಾಗಿ ಬರ್ತಾ ಇದ್ದಿದ್ದು. ಬಟ್ ಹೌ ಐ ಡೋಂಟ್ ನೋ. ಆ್ಯಂಡ್ ಹೋಗಿ ವಾಪಸ್ ಬರೋ ಹಾಗೆ ಕೂಡ ಆಯಿತು. ಆ್ಯಂಡ್ ಅವ್ರ ರೆಸ್ಪಾನ್ಸ್ ಕೂಡ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಅವರು. ಇವ್ರದ್ದೇ ಫುಲ್ ಇಡೀ ಬ್ರಾಂಚಸ್ ಆ ರೋಡಲ್ಲಿ ಇದ್ದಿದ್ದೆಲ್ಲ. ಸೊ ಹೋಗಲಿ ಅಂತ ಹೇಳಿಬಿಟ್ಟು ಬಂದು ನಾವು ಸಂಜೆ ಚಂದು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು. ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಈವ್ನಿಂಗಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ಡಿನ್ನರ್ ಡೇಟಿಗೆ ಬಂದಿದ್ದೀವಿ. ಆ್ಯಂಡ್ ಚಂದು ಅವ್ರ ಫ್ರೆಂಡ್ ಊರಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಸೆಂಡ್ ಆಫ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾವು ಬಂದಿರೋದು ವೈಷ್ಣವಿ ಸ್ಪೇರ್ಸ್ ಅಂತ, ಸೊ ಯಶವಂತಪುರದ ಹತ್ರ ಇದೆ. ಸೊ ಅಲ್ಲಿಗೆ ಬಂದಿದ್ವಿ ಬಿಗ್ ಬ್ರೂಸ್ಕಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಈಸ್ ವೇಟಿಂಗ್ ಫಾರ್ ಇಸ್ ಫ್ರೆಂಡ್. ಸೊ ನಾವು ಅಷ್ಟೇ ತುಂಬಾ ಚಳಿ ಇದೆ. ಹೋಗಿ ಕುತ್ಕೊಂಡ್ಬಿಟ್ಟೆ ಒಳಗಡೆ. ಬುಕ್ಕಿಂಗ್ ಎಷ್ಟೊತ್ತಿಗಾಗಿರೋದು ಎಲ್ಲಿದೆಯೋ ಅಂತ ಇಡೋಣ ಕನ್ನಡ. Not in the bus stop, inside the mall. Yeah. I'm there only, na? Here. Where is he? Okay, let's start the log.
ಬಂದರು, ಈಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಹೋಗಿ ಜಸ್ಟ್ ಸಿಟ್ಟಿಂಗ್ ಅಷ್ಟೇ. ಚಂದ ಇದೆ. Billa? Oh, we ordered the dessert, no? So only bill also came it. No, chicken corn dog. Who ordered? Not ours. ಫುಡ್ ಎಲ್ಲ ಆರ್ಡ್ರ್ ಮಾಡಿ ಅದು ಬರೋಷ್ಟರಲ್ಲಿ ಹಾಗೆ ಒಂದಷ್ಟು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎನ್ವಿರಾನ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ಚಳಿ ಕೂಡ ಇತ್ತು ಆ್ಯಂಡ್ ಹಾಗೆ ಫುಡ್ ಕೂಡ ಸಖತ್ ಟೇಸ್ಟಿಯಾಗಿ ಕೂಡ ಇತ್ತು. ಸಿಕ್ಕಾಪಟ್ಟೆನೇ ಇದು ಬಿಕಾಸ್ ರೂಫ್ ಟಾಪ್ ಓಪನ್ ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆನೇ ಚಳಿ ಇತ್ತು. ಆ್ಯಂಡ್ ಹಾಗೆ ನನಗೋಸ್ಕರ ವೆಜಿಟೇರಿಯನ್, ನಾನು ಚಂದು ವೆಜಿಟೇರಿಯನು, ಸೊ ಅವರು ನಾನ್ ವೆಜ್ ತಿಂತಾರೆ. ಸೊ ಹಾಗಾಗಿ ನಾನು ವೈಟ್ ಪಾಸ್ತಾ ಆರ್ಡ್ರ್ ಮಾಡ್ಕೊಂಡ್ವಿ. ಆ್ಯಂಡ್ ವೆಜ್ ಮಶ್ರೂಮ್ದಂತೂ ಸಕ್ಕತ್ತಾಗಿತ್ತು ಟೇಸ್ಟು. ಆ್ಯಂಡ್ ಹಾಗೆ ಫ್ರೆಶ್ ಜ್ಯೂಸ್ ಕೂಡ ಆರ್ಡ್ರ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಫೇವ್ರೆಟ್ ಮೋಸ್ಟ್ ಡಿಶ್ ಅಂದರೆ ಇದು ಕಾರ್ನ್ ಮಿಕ್ಸ್ಚರ್ ಅಂತ. ಸೊ ನಾನು ನನ್ನ ಹೆಸ್ರು ಇಟ್ಕೊಂಡಿದ್ದೀನಿ, ಬಟ್ ಅಲ್ಲಿ ಬೇರೆ ಬೇರೆ ಥರ ಹೆಸರು ಇತ್ತು ಕೂಡ. ಆ್ಯಂಡ್ ಸೂಪರಾಗಿತ್ತು, ಬಿಸಿ ಬಿಸಿ ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ. ಅವರೆಲ್ಲ ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ರು. Yeah, I will share. We will take some other photos. ಬಂದಾಗ ಫುಲ್ ಖಾಲಿ ಖಾಲಿ, ಇವಾಗ ಫುಲ್ ರಶ್ ಹೋಗಿದೆ. ನಾನು ಸಿಕ್ತನ್ ಲೈಕ್ ದ್ಯಾಟ್. ಆ ಕಡೆ ಬೋರ್ಡರ್ ಹೋಗಿ ಕೂತ್ಬೋದಿತ್ತು, ಬಟ್ ಡೆಸರ್ಟ್. ಏನು ಮಾಡ್ತಾ ಇದೆಯಾ? ಆಲ್ಮೋಸ್ಟ್ ನಾವು 3 ಜನ ಮೀಟ್ ಆಗಿ 1 ಇಯರ್ ಆಗಿತ್ತು. ಲಾಸ್ಟ್ 2023 ಡಿಸೆಂಬರಲ್ಲೇನೋ ನಾವು ಮೀಟ್ ಆಗಿದ್ದು. 1 ಇಯರ್ 2 ಇಯರ್ಸ್ ಆಗೋಗಿತ್ತು. ಸೊ ನಾವು ಮೀಟ್ ಆಗಿ ಮತ್ತು ಇವರು ಬ್ಯಾಂಗ್ಳೂರಿಗೆ ಬಂದಿದ್ದರು ಅಂತ ಮೀಟ್ ಆಗಿದ್ದು. ಆ್ಯಂಡ್ ಇವ್ರು ಇರೋದು ಚೆನ್ನೈಯಲ್ಲಿ. ಆ್ಯಂಡ್ ಹಿ ವಾಸ್ ವರ್ಕಿಂಗ್ ಹಿಯರ್. ಇವರು ಕೂಡ ಡಾಕ್ಟರು. ಸೊ ಫೈನಲಿ ಮೀಟ್ ಆಗಿ ಚೆನ್ನಾಗಿ ಮಾತಾಡಿ ಆ್ಯಂಡ್ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅವರು ಕೂಡ ನಾಳೆ ಬೆಳಗ್ಗೆ ಚೆನ್ನೈಗೆ ಹೋಗ್ತಾರೆ. ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.